ಇರುವೆ ಮತ್ತು ಮಿಡತೆ. ಶರತ್ಕಾಲದ ಕೊನೆಯಲ್ಲಿ ಬಿಸಿಲಿನ ದಿನದಲ್ಲಿ ಇರುವೆಗಳ ಗುಂಪು ಬೆಚ್ಚಗಿನ ಸೂರ್ಯನ ಬೆಳಕಿನಲ್ಲಿ ನಿರತವಾಗಿತ್ತು. ಬೇಸಿಗೆಯಲ್ಲಿ ಅವರು ಸಂಗ್ರಹಿಸಿದ ಧಾನ್ಯಗಳನ್ನು ಒಣಗಿಸುತ್ತದೆ. ಇದ್ದಕ್ಕಿದ್ದಂತೆ ಹಸಿದ ಮಿಡತೆ ತನ್ನ ಪಿಟೀಲು ಹೊತ್ತುಕೊಂಡು ಅವರ ಬಳಿಗೆ ಬಂದು ನಯವಾಗಿ ಸ್ವಲ್ಪ ಆಹಾರವನ್ನು ಕೇಳಿತು. ಮಿಡತೆ ಸಂಗೀತ ನುಡಿಸುವುದರಲ್ಲಿ ನಿರತವಾಗಿದೆ ಮತ್ತು ಅದಕ್ಕೆ ಆಹಾರವನ್ನು ಸಂಗ್ರಹಿಸಲು ಸಮಯವಿಲ್ಲ ಎಂದು ತಿಳಿದ ಇರುವೆಗಳು ಆಘಾತಕ್ಕೊಳಗಾಗುತ್ತವೆ. ನಂತರ ಇರುವೆಗಳು ಮಿಡತೆಗೆ ಈ ಬಾರಿ ಹಾಸ್ಯದ ರೀತಿಯಲ್ಲಿ ನೃತ್ಯ ಮಾಡಲು ಹೇಳಿದವು ಮತ್ತು ತಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿದವು.